ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಮತ್ತೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾದಮೇಲೆ ಇನ್ನೂ ತುಂಬ ಸಮಯ ಇತ್ತು, ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ನಾವು ಹೊರಟಿದ್ದೆ ಸಿಗೇಗುಡ್ಡ ನೋಡೋಣ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಸನಾಂಬ ದೇವಸ್ಥಾನದಿಂದ ಬೆಳಗ್ಗೆ 6 ಗಂಟೆಗೆ ಹೋಗಿ 9 ಗಂಟೆ 10 ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಟ್ಟಿದ್ವಿ. ಸೊ ಹಾಗಾಗಿ ಕಂಪ್ಲೀಟ್ 1 ಡೇ ನಮಗೆ ಟೈಮ್ ಇದ್ದಿದ್ದರಿಂದ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಇನ್ನು ಸಂಜೆವರೆಗೆ ಟೈಮ್ ಇತ್ತು. ಸೊ ಹಾಗಾಗಿ ಏನು ಮಾಡೋದು, ಮನೇಲೇ ಇದ್ಕೊಂಡು ಸಂಜೆ ಹೊರಡೋದಲ್ವ ಬ್ಯಾಂಗ್ಳೂರಿಗೆ ಅಂತ ಹೇಳಿ ಇಲ್ಲಿಗೆ ಪ್ಲ್ಯಾನ್ ಮಾಡಿಕೊಂಡು ಸಿಗೇಗುಡ್ಡನ ನೋಡೋಣ ಅಂತ ಬಂದ್ವಿ. ನಾವು ನಮ್ಮ ತಾಯಿ ಮನೇಲಿ 20 ವರ್ಷದಿಂದ ಇದ್ದರೂ ಕೂಡ ಈ ಸಿಗೇಗುಡ್ಡನ ಒಂದು ಸಲನೂ ಕೂಡ ನೋಡೋದಕ್ಕಾಗಿರಲಿಲ್ಲ. ಎಷ್ಟು ಚೆನ್ನಾಗಿದೆ ವ್ಯೂಸು ಅಂತ ನಾನು ಬೇರೆಯವರ ಯೂಟ್ಯೂಬಲ್ಲೆಲ್ಲ ನೋಡಿ ಹೋಗಲೇಬೇಕು ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹೇಗಿದ್ರು ಬಂದಿದ್ವಲ್ವ, ಇನ್ನು ಯಾವಾಗ ಬರ್ತೀವೋ ಅಂತಂದರೆ ಪುನರ್ವಿಗೆ ರಜೆ ಸಿಗೋದು ಸ್ವಲ್ಪ ಕಷ್ಟ, ಹಾಗಾಗಿ ರಜೆ ಇದ್ದಾಗ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಈಗ ಹೇಗಿದ್ರು ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಅಂದರೆ ನಮ್ಮ ತಾಯಿ ಮನೆಯಿಂದ ಅಲ್ಲಿಗೆ ಕರೆಕ್ಟಾಗಿ 8 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ನಾನು ಅಷ್ಟು ಹತ್ರ ಇದ್ರೂ ಕೂಡ ಒಂದು ಸಲನೂ ಕೂಡ ನೋಡೋದಕ್ಕಾಗೇ ಇರಲಿಲ್ಲ. ಹೋಗ್ತಾ ನೀವು ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಿ ನೋಡಿದ್ರೂ ಕೂಡ ಅಡಿಕೆ ಮರಗಳು, ತೆಂಗಿನ ಮರಗಳು ಅವೇ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು ವಾತಾವರಣ. ಮಳೆ ಏನು ಬಂದಿರಲಿಲ್ಲ. ಸೊ ಮಳೆ ಬಂದಿದ್ದರೆ ಕಷ್ಟ ಆಗ್ತಿತ್ತು, ಹಾಗೆ ಬಿಸಿಲು ಕೂಡ ಇರಲಿಲ್ಲ, ಮೋಡದ ಥರ ಇತ್ತು. ಹಾಗಾಗಿ ಇಷ್ಟು ಕೂಲಾಗಿದೆ ವಾತಾವರಣ. ಬೆಂಗಳೂರಲ್ಲಿ ಯಾವಾಗ್ಲೂ ಬರೀ ಬಿಲ್ಡಿಂಗ್ಗಳನ್ನೇ ನೋಡಿ ನೋಡಿ ಬೇಜಾರಾಗೋಗಿರುತ್ತೆ. ಈ ಥರ ಯಾವಾಗಾದ್ರೂ ಪೂರ್ತಿ ಹಸ್ರನ್ನ ನೋಡಿದ್ರಂತೂ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಸೊ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ವೆಹಿಕಲ್ಸ್ಗಳು ವಾಪಸ್ ಬರ್ತಾಯಿತ್ತು. ಹಾಸನಾಂಬ ದೇವಸ್ಥಾನಕ್ಕೆ ಯಾರೆಲ್ಲ ವಿಸಿಟ್ ಮಾಡಿದ್ರು ನೋಡಿ, ಅವರೆಲ್ಲರೂ ಕೂಡ ಹತ್ರ ನಿಯರ್ ಇರೋವಂಥ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ದಟ್ ಅಲ್ಲಿ ನೋಡಿದಂಥ ಒಂದು ಸ್ವಲ್ಪ ಜನನ ನಾನು ಇಲ್ಲಿ ಕೂಡ ನೋಡಿದೆ. ಹಾಗಾಗಿ ನನಗೆ ಹಾಗೆ ಅನ್ನಿಸ್ತು, ಹಾಸನಾಂಬ ದೇವಸ್ಥಾನಕ್ಕೆ ಬಂದಿರೋರೆಲ್ಲರೂ ಕೂಡ ಈ ಥರ ವೆಕೇಷನ್ಸ್ನ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ. ನಾವಿಲ್ಲಿಗೆ ಬಂದಾಗ ಟೈಮ್ ಆಗಲೇ ಒಂದು 12-12:30 ಆಗಿತ್ತು ಅಂತ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು ವಾತಾವರಣ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನಮ್ಮಮ್ಮ ಕೂಡ ಹಾಗಂತಿದ್ರು, ಇಷ್ಟು ವರ್ಷ ಇದ್ದರೂ ಕೂಡ ನಾವು ಇಲ್ಲಿಗೆ ಬಂದು ಇದನ್ನು ನೋಡೋದಕ್ಕಾಗೇ ಇರಲಿಲ್ಲ. ತುಂಬ ಜನ ಎಲ್ಲ ಹೇಳ್ತಾಯಿದ್ರು ಸಿಗೇಗುಡ್ಡ ಚೆನ್ನಾಗಿದೆ ಅಂತ, ಅದನ್ನು ನೋಡೋಕ್ಕಾಗಿರ್ಲಿಲ್ವಲ್ಲ ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಸೊ ಅಷ್ಟು ಚೆನ್ನಾಗಿದೆ ಆ ಪ್ಲೇಸು. ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದರೆ ಟೈಮ್ ನಮಗೆ ಕಡಿಮೆ ಇದ್ದಿದ್ದರಿಂದ ಮತ್ತು ಸಂಜೆ ಬ್ಯಾಂಗ್ಳೂರಿಗೆ ನಾವು ಟ್ರಾವೆಲ್ ಮಾಡಬೇಕಾಗಿದ್ದರಿಂದ ಸಿಗೇಗುಡ್ಡ ಇಸ್ ಬೆಸ್ಟ್ ಆಪ್ಷನ್. ನೋಡೋದಕ್ಕೂ ಚೆನ್ನಾಗಿದೆ ಅಂತ ನನಗೆ 1-2-3 ಜನ ಹೇಳಿದರು, ನಮ್ಮ ಅಕ್ಕ ಕೂಡ ಹೇಳಿದರು. ಹಾಗಾಗಿ ಹೋಗೋಣ ನೋಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅದಕ್ಕೂ ಮೊದಲು ಒಂದು 2-3 ಸಲ ನಾನು ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಇದರ ವೀಡಿಯೋಗಳನ್ನ ನೋಡಿದ್ದೆ. ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಸಲ ವಿಸಿಟ್ ಮಾಡಬೇಕು, ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು ಯಾವಾಗಲೂ ಒಂದು ಸಲ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗಾಗಿ ಅಲ್ಲಲ್ಲಿ 1-2 ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಂಟ್ರೆನ್ಸಲ್ಲೇ ಗಾಡಿಗಳನ್ನ ಪಾರ್ಕ್ ಮಾಡಿ ಹೋಗ್ಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ನಮಗೆ ದೇವಸ್ಥಾನ ಸಿಗತ್ತೆ. ಹಾಗಾಗಿ ಇಲ್ಲೇ ಕಾರನ್ನು ಪಾರ್ಕ್ ಮಾಡಿ ಮುಂದೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಇಲ್ಲಿಂದನೇ ವ್ಯೂ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಯಾರಾದರೂ ಹಾಸನ ಕಡೆ ಇದ್ದವರು ಅಥವಾ ಯಾರಾದರೂ ಟ್ರಿಪ್ ಅಂತ ಬಂದವರು ಈ ಪ್ಲೇಸ್ಗೆ ಒಂದು ಸಲ ವಿಸಿಟ್ ಮಾಡಿ, ಮಿಸ್ ಮಾಡೋದಕ್ಕೆ ಹೋಗಲೇಬೇಡಿ. ನನಗಂತೂ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀವಿ, ಆದರೆ ನಮಗೆ ಈ ಪ್ಲೇಸ್ಗೆ ಬರಬೇಕು ಅಂತ ಅನಿಸಿರಲಿಲ್ಲ. ಸೊ ಈಗ ಅಂದ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿದೆ. ಅಲ್ಲಿ ಪೂಜೆ ಕೂಡ ಮಾಡಿ ಕೊಡ್ತಾರೆ, ತೀರ್ಥ ಪ್ರಸಾದ ಕೂಡ ಕೊಡ್ತಾರೆ. ಇನ್ನು ಕೆಳಗಡೆ 1 ಕಿಲೋಮೀಟರ್ ಕೆಳಗಡೆ ಹೋದರೆ ಅಲ್ಲಿ ನಿಮಗೆ ಪ್ರಸಾದ ಕೂಡ ಸಿಗುತ್ತೆ, ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಊಟನ ಮುಗಿಸ್ಕೊಂಡು ಕೂಡ ನೀವು ಹೋಗ್ಬೋದು. ನಾನು ಕೆಳಗಡೆಯಿಂದನೇ ಇಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಟ್ರಿಪ್ ಅಂತ ಹೋದಾಗ ಈ ಪ್ಲೇಸನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಮೇಲ್ಗಡೆ ನೋಡ್ತಿರ್ಬೋದು ಫ್ಯಾನ್ಗಳನ್ನು ಕೂಡ ಹಾಕಿದ್ದಾರೆ. ನಾವು ನಮ್ಮ ಮನೆ ಹತ್ರಕ್ಕೆ ಈ ಫ್ಯಾನ್ ತಿರ್ಗೋದು ಕಾಣಿಸುತ್ತೆ. ಸೊ ಆವಾಗ ಅನ್ಕೋತಾ ಇದ್ವಿ ಬರೀ ಇಷ್ಟೇ ಫ್ಯಾನ್ ಮಾತ್ರ ಇದೆ ಸಿಗೇಗುಡ್ಡದಲ್ಲಿ, ಈ ಥರ ಪ್ಲೇಸ್ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ರೀಸೆಂಟಾಗಿ ಈಗ
ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಇಲ್ಲಿಗೆ ಬಂದಿದ್ದಂಥದ್ದು. ತುಂಬಾ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ, ಒಳ್ಳೆ ವರ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ಎರಡು ಸೈಡು ಕೂಡ ಮೇಲ್ಗಡೆಗೆ ಹತ್ತೋದಕ್ಕೂ ಕೂಡ ಪ್ಲೇಸ್ ಇದೆ, ಮೆಟ್ಲು ಕೂಡ ಇದೆ. ಅಲ್ಲಿ ನೀವು ಮೆಟ್ಟಲನ್ನ ಹತ್ತಿ ಹೋಗಿ ಮೇಲ್ಗಡೆ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ವ್ಯೂ. ಮತ್ತು ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕಿದ್ರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ, ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಹುಷಾರಾಗಿ ಕರ್ಕೊಂಡು ಹೋಗಿ, ಯಾಕಂದರೆ ಮೇಲ್ಗಡೆ ಹತ್ಬೇಕಿದ್ರೆ ಕಾಲು ಸ್ಕಿಡ್ ಆಗುತ್ತೆ. ಸೊ ಮೆಟ್ಲು ಕೂಡ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಹತ್ತೋಕ್ಕೆ ಸ್ವಲ್ಪ ರಿಸ್ಕ್ ಆಗ್ಬೋದು. ಇನ್ನೊಂದು, ಮೇಲೆ ಹತ್ತಿ ಎಲ್ಲ ಆದಮೇಲೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಫೋಟೋ ತಕ್ಕೋಬೇಕಿದ್ರೆ ಹುಷಾರಾಗಿ ತಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಸ್ಕಿಡ್ ಆದ್ರೂ ಕೆಳಗಡೆನೇ ಇರ್ತೀವಿ ನಾವು. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಮೆಟ್ಲತ್ತಿ ಇವಾಗ ಹೋಗ್ತಾ ಇದ್ವಿ, ಹಾಗಾಗಿ ಇಲ್ಲಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ದೇವ್ರಂತ. ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಒಂದು ಸಲ ಹತ್ತುತ್ತಾ ಇದ್ವಿ. ಅಂದರೆ ನನಗೇನೆ ಹತ್ತೋದಕ್ಕೆ ಸ್ವಲ್ಪ ರಿಸ್ಕ್ ಆಗೋಯಿತು. ಸೊ ಹತ್ತಿ ಮೇಲೆ ಬಂದ್ವಿ. ನೀವು ನೋಡ್ತಿರ್ಬೋದು ಲೆಫ್ಟಿಂದ ರೈಟಿಂದ ಯಾವ ಥರ ಕಾಣಿಸ್ತಿದೆ ಅಂತ. ಪಕ್ಕದಲ್ಲಿ 2 ನಂದಿ ವಿಗ್ರಹಗಳಿದೆ. ಕೆಳಗಡೆಯಿಂದ ನೀವು ನೋಡ್ತಾ ಇದ್ದೀರಾ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮತ್ತು ಫೋಟೋಸ್ನ ತಗೋತಾ ಇದ್ವಿ. ಆದರೆ ನನಗೆ ಅಲ್ಲಿ ಪಕ್ಕದಲ್ಲಿ ಶಿವನ ಪಕ್ಕ ಇಲ್ಲಿ ಜಾಗ ಇದೆಯಲ್ವಾ, ಇಲ್ಲಿ ನಿಂತ್ಕೊಂಡ್ರೆ ಒಂಥರ ತಲೆ ಸುತ್ತೋ ಥರ ಅನ್ನಿಸ್ತಾ ಇತ್ತು. ನನಗೆ ಅಂತಲ್ಲ, ಅಲ್ಲಿ ಹೋದವ್ರಿಗೆಲ್ಲ ಅದೇ ಥರ ಫೀಲ್ ಆಗ್ತಾಯಿತ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ. ವಿಡಿಯೋ ಮಾಡ್ಕೋಬೇಕಿದ್ರೆ, ಫೋಟೋ ತೊಗೋಬೇಕಿದ್ರೆ ಕೇರ್ಫುಲ್ಲಾಗಿ ತೊಗೊಳ್ಳಿ. ನನಗೆ ಮಾತ್ರ ಆ ಥರ ಫೀಲ್ ಆಗ್ತಿದೆ ಅಂತ ಅಂದ್ಕೊಂಡೆ. ಆಮೇಲೆ ಕೇಳಿದ್ದಕ್ಕೆ ನಮ್ಮಮ್ಮ, ನನ್ನ ಹಸ್ಬೆಂಡು ಎಲ್ಲರೂ ಹಾಗೆ ಹೇಳಿದ್ರು. ಹಾಗಾಗಿ ಜಾಸ್ತಿ ಟೈಮು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಹೋಗಲಿಲ್ಲ. 1-2-3 ಕ್ಲಿಪ್ಪಿಂಗ್ಸ್ನ ತೊಗೊಂಡು ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ಗಳನ್ನ ಆ್ಯಡ್ ಮಾಡ್ಕೊಂಡ್ವಿ ಅಷ್ಟೇ. ಇಲ್ಲಿಂದ ನೋಡಿದ್ರೆ ನಿಮಗೆ ಕಾಣ್ತಿರ್ಬೋದು ಎಷ್ಟು ಆಳ ಇದೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಇದೆ ವ್ಯೂ ಮೇಲ್ಗಡೆಯಿಂದ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಕೇರ್ಫುಲ್ಲಾಗಿ ನಾವು ಇರಬೇಕಾಗತ್ತೆ. ನಾವು ಫೋಟೋ ತೊಗೋಬೇಕಿದ್ರೆ, ವಿಡಿಯೋ ಮಾಡ್ಕೋಬೇಕಿದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನನಗಂತೂ ಆ ಥರ ಅನ್ನಿಸ್ತು. ಬೇರೆ ಎಲ್ರಿಗೂ ಅಭ್ಯಾಸ ಇದ್ದರೆ ಏನು ಅನಿಸಲ್ಲ ಅಂತ ಅಂತಾರೆ, ಬಟ್ ನನಗೆ ಪರ್ಸ್ನಲಾಗಿ ಹಾಗೆ ಅನ್ನಿಸ್ತು. ನಮ್ಮ ಜೊತೆ ಇದ್ದವರೆಲ್ಲ ಹಾಗೆ ಅಂತಾಯಿದ್ರು. ಈ ದೇವಸ್ಥಾನದ ಬಗ್ಗೆ ಯಾರಿಗಾದ್ರೂ ಏನಾದರೂ ಸ್ಟೋರಿ ಅಥವಾ ಏನಾದ್ರೂ ಸೈಂಟಿಫಿಕ್ ರೀಸನ್, ಯಾಕೆ ಏನು ಯಾವ ಥರ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ಅನ್ನೋದೆಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗಂತೂ ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ, ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಫೋಟೋಸು ವೀಡಿಯೋಸ್ಗಳೆಲ್ಲ ತೊಗೊಂಡು ಮತ್ತೆ ಕೆಳಗಡೆಗೆ ಇಳಿದು ಬಂದುಬಿಟ್ಟು ಇಲ್ಲಿ ಕೊನೆಯದಾಗಿ ನಾನಿಲ್ಲಿ ಮತ್ತು ಇನ್ನೊಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಷ್ಟು ಚೆನ್ನಾಗಿತ್ತು. ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡಾದಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನ ಅಲ್ವಾ, ಕೂತಿದ್ದೋಗೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡು ನಾವೆಲ್ಲ ಮಾತಾಡ್ತಿದ್ವಿ. ಆವಾಗ ನನ್ನ ಮಗಳು ತೆಗೆದಿರೋಂತಹ ವೀಡಿಯೋ ಇದು ಕ್ಯೂಟಾಗಿ ಬಂದಿದೆ. ಹಾಗಾಗಿ ನಾನು ಈ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಹೇಳ್ತಾ ಇದ್ವಿ ತೆಗಿಬೇಡ ಅಂತ, ಆದ್ರೂ ಕೂಡ ಅವಳು ತೆಗಿತಾ ಇದ್ಲು. ಸೊ ಹಾಗಾಗಿ ಚೆನ್ನಾಗಿತ್ತಲ್ವ, ಅದೇ ವಿಡಿಯೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಕೂತ್ಕೊಂಡು ಜೊತೇಲಿ 1-2 ಸೆಲ್ಫಿ ವಿಡಿಯೋನ ಮಾಡ್ಕೊಳ್ಳೋಣ ಅಮ್ಮ ಅಂತ ಹೇಳ್ತಿದ್ಲು. ಸೊ ಹಾಗಾಗಿ 1-2 ವಿಡಿಯೋನ ತೊಗೊಂಡೆ. ತುಂಬ ಚೆನ್ನಾಗಿತ್ತಲ್ವ ವ್ಯೂ. ನನಗೂ ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ವಿ. ಇನ್ನು ಟೈಮ್ ಆಗೇ ಹೋಗಿತ್ತು. ಸೊ ಹೊರಡೋಣ ಅಂತ ಹೇಳಿಬಿಟ್ಟು ಕಾರ್ನ ಹತ್ಕೊಂಡು ಹೊರಟ್ವಿ. ಇಲ್ಲಿಗೆ ಬಸ್ ವ್ಯವಸ್ಥೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಓನ್ ವೆಹಿಕಲಲ್ಲಿ ಬಂದರೆ ಬೆಟರ್ ಅಂತಲೇ ಹೇಳ್ತೀನಿ. ಓನ್ ವೆಹಿಕಲ್ ಬಂದರೆ ಪ್ಲೇಸಸ್ನೆಲ್ಲ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಬಸ್ನಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಅಲ್ಲಿಯ ಹಾಸಿಗೆ ಗುಡ್ಡ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ನಾವು ಬೆಂಗಳೂರಿಗೆ ಹೋಗೋದಕ್ಕೆ ತಡ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದು ಜೊತೆಗೆ ಅಮ್ಮನ ಡ್ರಾಪ್ ಮಾಡಿ ನಾವು ಬೆಂಗಳೂರಿಗೆ ಹೊರಟಿದ್ದು. ಸೀಗೆಗುಡ್ಡದಿಂದ ಕೆಳಗಡೆ ಬರಬೇಕಿದ್ರೆ ನೀವೇನು ನೋಡ್ತಾ ಇದ್ದೀರಲ್ಲ ಈ ಪ್ಲೇಸು, ಇಲ್ಲಿಂದ ರೈಟ್ ಸೈಡಿಗೆ ತಿರ್ಕೊಂಡ್ರೆ ಇಲ್ಲಿ ಅನ್ನ ಪ್ರಸಾದನ ವಿತರಣೆ ಮಾಡ್ತಿದ್ರು. ಸೊ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ನಮಗೆ ಟೈಮ್ ಆಗಿತ್ತಲ್ವ. ಸೊ ಹಾಗೆ ಅಲ್ಲೇ ಪ್ರಸಾದ ಸಿಕ್ಕಿದ್ರಿಂದ ಹಾಗೆ ಹೊರಡೋಣ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಪ್ರಸಾದ ಏನು ತೊಗೊಳ್ಳಿಲ್ಲ. ಸೊ ಟೈಮ್ ಆಗಿತ್ತು ಬೆಂಗಳೂರಿಗೆ ಹೋಗೋದಕ್ಕೆ. ಅಮ್ಮನ ಡ್ರಾಪ್ ಮಾಡಿ ಬೆಂಗಳೂರಿಗೆ ಹೊರಟ್ವಿ. ನಾವು ಹೊರಟಿದ್ದು 6 o'clock ಆಗಿತ್ತು ಅಂತ ಅಂದ್ಕೊಳ್ಳಿ. ಅಷ್ಟೊತ್ತಿಗೆ ಆಗಲೇ ಕತ್ಲೆ ಆಗೋಗಿತ್ತು. ಅಮ್ಮನ ಮನೆಗೆ ಹೋಗಿ ಕಾಫಿನ ಕುಡ್ಕೊಂಡು ಅಲ್ಲಿಂದ
ಒಂದಷ್ಟು ಲಗೇಜ್ ಇತ್ತು. ಅಮ್ಮ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಆಮೇಲೆ ಇನ್ನೂ ಏನೇನೋ ಕೊಟ್ಟಿದ್ದರು. ಹಾಗೆ ಅದನ್ನು ತಗೊಂಡು ಕಾರ್ನಲ್ಲಿ ಇಟ್ಕೊಂಡು, ಜೊತೆಗೆ ನಾನೊಂದಷ್ಟು ಐಟಮ್ಸ್ನ ತೊಗೊಂಡಿದ್ನಲ್ವ, ಪಿಂಗಾಣಿ ಜಾರ್ಗಳನ್ನ, ಅದನ್ನು ಕೂಡ ಇಟ್ಕೊಂಡು ಹೊರಟ್ವಿ. ನಾವು ಹೊರಟಾಗ 6 o'clock. ಸೊ ಕತ್ಲೆ ಆಗೇ ಹೋಗಿತ್ತು. ಇನ್ನು ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತೇ ಇರುತ್ತಲ್ವ, ನಾವು ಎಷ್ಟೊತ್ತಿಗೆ ಹೊರಟ್ರು ಬೆಂಗಳೂರಿಗೆ ಬಂದರೆ ಮನೆಗೆ ಹೋಗೋಷ್ಟರಲ್ಲಿ 1-2 hours ಆದರೂ ಬೇಕಾಗತ್ತೆ. ಸೊ ನಾವು ಅಲ್ಲಿ ಬಿಟ್ಟಿದ್ದು 6 o'clock ಆದ್ರೂ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅತ್ತಿಗೆಯವ್ರನ್ನ ಡ್ರಾಪ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ 10-10:30, ಕರೆಕ್ಟಾಗಿ 10:30ಗೆ ಮನೆಗೆ ಬಂದ್ವಿ. ನೀವು ಯಾರೆಲ್ಲ ಹಾಸನದ ಹತ್ರ ಇರೋ ಸಿಗೇಗುಡ್ಡ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.